AC all put it on. ಗೈಸ್, ಇಲ್ಲಿ ನಾವು ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ತಾ ಇರೋದು, ಯುಗಾದಿ ಹಬ್ಬಕ್ಕೆ ಅಂತ ಪಾತ್ರೆ ಎಲ್ಲ ಇಳಿಸ್ಕೊಂಡೆಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೀವೇ ನೋಡ್ಬೋದು ಯಾವ ಥರ ಜೋಡಿಸಿದ್ದೀನಿ ಅಂತ. ಯಾಕನ ಇಷ್ಟು ಪಾತ್ರೆ ತೊಗೊತೀವೋ ಅನಿಸ್ಬಿಡುತ್ತೆ ತೊಳೆಯೋ ಟೈಮ್ ಬಂದಾಗ. ಅಡುಗೆ ಮನೇಲೆಲ್ಲ ನೋಡ್ಬೋದು ಫುಲ್ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಹೋಗೋಣ ಅಂತ ನಾನು ನಮ್ಮ ತಂಗಿ ಇಬ್ಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಹೋದಾಗ ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ನಾನು ನಮ್ಮ ತಂಗಿ ಏನಾದರೂ ತಣ್ಣಗೆ ಕುಡಿಯೋಣ ಅಂತ ಹೇಳಿ ಬಂದು. ಏನ್ರು ಮಾಡ್ತಾ ಇದ್ದೀರಾ? ಏನು ಗೊತ್ತಾ ಗೈಸ್, ನಮ್ಮ ತಂಗಿ 3 ದಿನ ನನ್ನ ಜೊತೆ ಇರಕ್ಕೆ ಬಂದಿದ್ದಾಳೆ. ಅದೇ ನಮಗೆ ದೊಡ್ಡ ಖುಷಿ. ಅದಕ್ಕೆ ಇವತ್ತು ನಾವೆಲ್ಲ ಟೆರೆಸ್ ಮೇಲೆ ಮಲ್ಗೋಣ ಅಂತ ಎಲ್ಲ ಇಲ್ಲಿ ಬಂದಿದ್ದೀವಿ ಎಂಜಾಯ್ ಮಾಡೋಕ್ಕೆ. ಏನು ಮಾಡ್ತಿದ್ಯಾ ಪಪ್ಪ? ಚಿಕ್ಕು ಏನು ಮಾಡ್ತೈತೆ ನಿನಗೆ? ಏನಂತ ಚಿಕ್ಕು ನಿನಗೆ? ಗಿಲ್ತೈತಾ? ಹಿಂಸೆ ಕೊಡ್ತೈತಾ? ಬೇಡ ನೀನು ಕ್ಲೈಮೇಟ್ ಅಂತೂ ಸಖತ್ತಾಗೈತೆ ಅಲ್ಲ, ಗಾಳಿ ತಣ್ಣಗಿದೆ, ತುಂಬಾ ಚೆನ್ನಾಗಿದೆ ಗಾಳಿ. ಮನೆಯಲ್ಲಿ ಒಂಥರ ಶೆಕೆ ಶೆಕೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಪಾಪ ಪಾಪ ನೀನ್ ನಾಳೆ ಹೋಗ್ತೀಯಾ? ಇಲ್ಲಿ ನೋಡಿ, ಇಲ್ಲಿ ಪಾಪ ನಾಳೆ ಊರಿಗೆ ಹೋಗ್ತೀಯಾ? ಮತ್ತೆ ನಾಳೆ ನೀನು ಹೋಗ್ತೀಯಲ್ಲ ಮನೆಗೆ. ಹಾ, ನಾಳೆ ಹೋಗ್ತೀಯಾ? ಯಾರು ಗುರುಮಾಮ ಬರಲ್ಲ, ಇಲ್ಲೇ ಇರ್ತಾನಂತೆ. ಯಾರು ಗುರುಮಾಮ? ಇರೋ ಅಪ್ಪ ವ್ಲಾಗ್ ನೋಡಿದ್ರೆ ನಿನ್ನ ಯಾರನ್ನ ಮಾಮ ಮಾಡಿರೋದು ನೀನು? ಆ ಗುರು ಅಪ್ಪನ ಮಾಮನ ಹೇಳ್ಬೇಕ? ಆ ಗುರುಮಾಮ ತಮಾಷೆಗೆ ಏಯ್ ತಮಾಷೆಗೆ ಅಂತ ಮಾತಾ? ಏನಂದೆ ಏನು ಅಂದಿದ್ ನೀನು? ಏನಂದೆ ಕ್ಲೀನ್ ಆಗಿ ಹೇಳು. ಓಯ್ ಏನಂದಿದ್ ನೀನು? ತಮಾಷೆಗೆ ಏನಂದೆ ನೀನು? ಪಾಪ ಒಂದ್ಸರಿ ಹೇಳೋದು ಏನಂದಿದ್ ಹೇಳು. ಅಂದೆ ತಾನೇ? ಸಮಾಧಾನ ಮಾಡ್ಕೊ ಅನ್ನು. ಗೈಸ್, ಇವಾಗ ನನ್ನ ತಂಗಿನೂ ನನ್ನ ಮೈದ ಇಬ್ರು ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓ ಅಲ್ಲ, ಜೆಂಟ್ಸ್ ಸಿಂಗರು ಲೇಡೀಸ್ ಸಿಂಗರ್ ವಾಯ್ಸ್ ಕೇಳ ಪಲ್ಟಿ ಹೊಡೆದ್ಬಿಟ್ರು. ಇನ್ನೊಮ್ಮೆ ಎಲ್ಲೆಲ್ಲೂ ನೀನೇ ಸಖಿ ಆವರಿಸು. ಕೆರ್ಕೋ ಒದ್ಲಾಡಂಗಿಲ್ಲ ಅಂತ ಹೇಳಿದ್ದೀನಿ ನಾನು. ನೆನಪಲ್ಲೇ ನಾ ಉಸಿರಾಡಿದೆ, ನೆನಪಲ್ಲೇ ನಾ ಪ್ರೀತಿಸಿದೆ. ತಿನ್ನಕ್ ಬಾ ಅಂದ್ರೆ ಸರಿಯಾಗಿ ತಿನ್ನಕ್ ಬರ್ತೈತಿವಣ್ಣ, ಹಾಡು ಹೇಳಕ್ಕಂದ್ರೆ ಹಾಡೋದೇ ಇಲ್ಲ. ಅವ್ನು ತಿನ್ನಕ್ಕೆ ಲಾಯಕ್ಕಷ್ಟೇ ಅವನು. ಅಚ್ಚಕ್ಕ ಪಾಪ ನೀನ್ ಆಡು ಪಾಪ, ಇವ್ರದ್ದು ಯಾರ್ದು ಸಾಂಗ್ ಬೇಡ ಪಾಪ, ನೀನ್ ಆಡು ಸಾಂಗ್. ನಮ್ ಪಾಪ ಆಡ್ತಾನೆ ನೋಡಿ ಗೈಸ್. ಯಾವ ಹಾಡು ಆಡ್ತೀಯ? ಒಳ್ಳೆ ಸಾಂಗ್ ಆಡು. ಇಲ್ಲಿ ನೋಡಿ ಇಲ್ಲಿ. ಅಯ್ಯ ಅವ್ನು ಯಾವ್ದನ ಆಡ್ತಾನೆ ಬಿಡ್ರಿ. ಪಪ್ಪ ನೀನು ಸಾಂಗ್ ಆಡ್ತಾ ಇದೀಯಾ, ಮ್ಯೂಸಿಕ್ ಮಾಡ್ತಾ ಇರೋದಾ? ಇದೇ ಅಲ್ಲ ಸುದೀಪ್ದು
ಹಾಡು ಪಾಪ. ಆಡ್ ಪಾಪ. ಚಿಕ್ಕುನ್ ಕೇಳು ದಾದಾ ಯಾರ್ ಗೊತ್ತಾ ಅಂತ. ಪಾಪ ಹೋದ್ರೆ. ಗೊತ್ತಿಲ್ಲ ಪಾಪ. ಗೊತ್ತಿಲ್ಲ ಪಾಪ. ಅದು ಗೊತ್ತಿಲ್ಲ ಪಾಪ. ಏನ್ ಚೊಕ್ಕ ಚೊಕ್ಕ ಸ್ಟೈಲ್ ಚಕೋತ ಪಾಲಕು ಸೊಪ್ಪು ಏನು ಗೊತ್ತಿಲ್ಲ. ಅಂದ್ರೆ ಊಟ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಊಟ ಆಯ್ತಾ ಅಂತ ಕೇಳಿದ್ರೆ ಬಂದು ತಪ್ಕೊಂಡ್ಬಿಡ್ತಾನೆ. ಹೇಳ್ಬಿಡ್ತೈತಾ ಪಾಪ ಅಂಕಲ್ಗೆ ಊಟ ಆಯ್ತು. ಅಣ್ಣ ಹೇಳ್ಬೇಕಿಲ್ಲ ಅಂದ್ರೆ ಅವ್ನು ಬಂದ್ಬಿಡ್ತಾನೆ. ಇವನೇನ್ ಪ್ರೇಯರ್ ಮಾಡ್ತಾವನ, ನಮಾಜ್ ಮಾಡ್ತಾವ. ಏನೋ ಮಾಡ್ತಿದ್ಯಾ ಅಶೋಕ? 11 ಓ 11 ಸ್ಪೆಷಲ್ ಸ್ಕಿನ್ ಕೇರ್ ಮಾಡ್ತಾ ಇದೀವಿ ಎಲ್ಲರೂ. ಏನೇನು ಹಾಕಿದ್ದೀವಿ ಹೇಳಕ್ಕ? ಇದ್ರಲ್ಲ, ಇದು ಸೀಕ್ರೆಟ್ ಇದೆ. ಏನ್ ಗೊತ್ತಾ ಗೈಸ್, ಸಲೂನ್ಗೆ ಹೋಗಿ ಕ್ಲೀನ್ ಅಪ್ ಮಾಡಿಸಿದ್ರೆ ಅದು ಏನೋ ಪಿಂಪಲ್ಸ್ ಎಲ್ಲ ಬರ್ತಾ ಇದೆ. ಫೇಶಿಯಲ್ ಮಾಡಿದ್ರೆ, ಕ್ಲೀನ್ ಅಪ್ ಮಾಡಿಸಿದ್ರೆ ಎಲ್ಲ ಪಿಂಪಲ್ಸು. ಆಮೇಲೆ 20 days ಬಿಟ್ಕೊಂಡು ತಿರ್ಗಾ ಇನ್ನೂ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ಕಿನ್ನು. ಅದ್ರ ಬದಲು ಆರ್ಗ್ಯಾನಿಕ್ ಆಗಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಕಿಚನಲ್ಲೇ ಇರುತ್ತೆ ನಮ್ಮ ಐಟಮ್ಸ್ ಎಲ್ಲ. ಅದೇ ಟ್ರೈ ಮಾಡೋಣ ಅಂತ ಅದೇ ಮಾಡ್ತಾ ಇದ್ದೀನಿ. ಗೈಸ್ ಇಲ್ಲಿ ನೀವೇ ನೋಡ್ಬೋದು ಟ್ಯಾನು ಎಷ್ಟು ಕ್ಲಿಯರ್ ಆಗಿದೆ ಅಂದ್ಬಿಟ್ಟು. ಫಸ್ಟ್ ಯೂಸ್ಗೆ ಇಷ್ಟು ಕ್ಲಿಯರ್ ಆಗಿದೆ. ಇದು ವೀಕ್ಲಿ 1-2 ಮಾಡಿಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ ಅಂತೂ ತುಂಬ ಗ್ಲೋ ಆಗಿರುತ್ತೆ. ಏನು ಏನು ಸೂಪರ್ ಸೀನಿ ಬಾವ ಮಲ್ಗೈತೆ. ಚೆನ್ನಾಗಿ ಬೆಂದೈತೆ. 4 ಗಂಟೆ 4 ಇವಾಗೆಲ್ಲಪ್ಪ ಹೋಗೋಣ, ಮಂತ್ರಿ ಮಾಡೋಣ ಅಂತ. ಇವಾಗ ಎಷ್ಟು 6 ಗಂಟೆಗೆಲ್ಲ ಮನೇಲಿ ಇರ್ತೀವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು. KFCಗೆ ಬಂದ್ವಿ ನಾವೆಲ್ಲರೂ. ನಾವು ಬಂದರೆ ಫಸ್ಟ್ ಟೈಮ್. ರಾಮಯ್ಯ ಹತ್ರ KFC ಇದೆ, ಇದು ಒಂದೇ ಇರೋದು. ಯಾವಾಗ ಹೋಗಿದ್ದೆ? ಆ ಕಡೆ ಇಟ್ಬಿಡ್ಬೇಕಿತ್ತಿಲ್ಲ ಆದರೆ ಏನೋ ಒಂಥರ ಅಲ್ಲಿ ನೋಡೋಣ. ಗೈಸ್ ಏನು ಗೊತ್ತಾ, ಇವನ ಜೊತೆ ನಮಗೆ ಆಚೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕೆಂದರೆ ಇವನು ತುಂಬ ಕಾಮಿಡಿ ಮಾಡ್ತಾನೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಕಾಮಿಡಿ. ತರಲೆ ಅಂದರೆ ತರಲೆ. ನಾವು ಹೋಗಿದ್ದು ಆಟೋ ಅಪ್ಪನ ತಲೆನೇ ತಿಂದಾಗ್ಬಿಟ್ಟ, ಅಷ್ಟು ಕಾಮಿಡಿ ಮಾಡ್ತಾನೆ ಇವನು. ನಮಗೆ ಪರಿಚಯ ಆಗಿದ್ದರಿಂದ ಇವತ್ತುವರೆಗೂ ಅವನು ಹೇಗಿದ್ದಾನೆ ಅದೇ ಥರನೇ ಇವತ್ತಿಗೂ ಅವ್ನು ಚೇಂಜಸ್ಸೇ ಇಲ್ಲ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು. ಅವನು AC ಆನ್ ಮಾಡಿ ಅಂತ ಹೇಳಕ್ಕೆ ಹೋಗಿದ್ದು, ಅವನಿಗೆ ಅವ್ರ ಭಾಷೆ ಅರ್ಥ ಆಗಲಿಲ್ಲ. ಬಂದ್ಬಿಟ್ಟು ಇಲ್ಲಿ ಬಿಲ್ಡಪ್ ಕೊಡ್ತಾವ್ ನೋಡಿ. ಬಾಬು ಹೆವಿ ಶೆಕೆ ಆಗ್ತೈತೆ, AC ಹಾಕಕ್ಕೆ ಹೇಳು. ನಾನು ಹೇಳಿನಿ AC ಹಾಕಕ್ಕೆ. ಅವ್ರು ಕನ್ನಡ ಬರಲ್ಲ, ಇಂಗ್ಲೀಷಲ್ಲಿ ಹೇಳು. ಹಿಂಗೆ ಅದು ಟೋಲ್ಡ್ ಪ್ಲೀಸ್ ಕಮ್ಮಿ AC ಆನ್. You told already I'm putting. ಏನು ಪುಟ್ಟಿಂಗು? AC already on. No sir, yes sir is already on. Okay sir, I will come in. ಅವನು ಇನ್ನೊಬ್ಬ ಇದ್ದಾನೆ ನೋಡಿ ಪಕ್ಕದಲ್ಲಿ. ಶವರಿಂಗ್ ಅಲ್ಲ ಬಾಬು, ಹಿಂದಿ ಅವನೇ. उसका को बोल दिया मैं. क्या करके? वो बोला वो मैं दाना है, वो टेम्परेचर नहीं ये बोला वो. अभी बात किया मैं वो जाके. अभी क्या बात करना बोलो. पूरा पानी निकल रहा है देखो सभी जगह में. ನೀನು ಹೋಗಿ ಬೈಬೇಕು ತಾನೆ, ನೀನು ಎಲ್ಲರ ಭಾಷೆಯಲ್ಲೂ ಮಾತಾಡ್ಬಿಟ್ರೆ ಕನ್ನಡದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಕನ್ನಡದಲ್ಲಿ. ಇಂಗ್ಲೀಷಲ್ಲೇ ಮಾತಾಡ್ತಿದ್ಯಾ? ಅವ್ನು ಕನ್ನಡ ಬರುತ್ತೆ. ಹೇಳಿದ್ದೀನಿ ಹೇಳಿದ್ರೆ ಹಿಂಗೆ ಮಾತಾಡ. ನಾನು ಏನಲ್ಲ ಮಾತಾಯ್ತಾ? ನೀನು ಮಾತಾಡಿದ್ದು ಇಂಗ್ಲೀಷ್ ಅವ್ನಿಗೆ ಅರ್ಥ ಆಯ್ತಾ? ಹೇಳಿದ್ದು ಇಂಗ್ಲೀಷ್ ಏನು ಮಾತಾಡಲಿಕ್ಕೆ. ಮತ್ತೇನು ಅಂತ ಒಂದ ಇಲ್ಲಿ ನೋಡಿ ಹೆಂಗೆ ಬರ್ತೈತೆ ಶವರಿಂಗು. ಶವರಿಂಗ್ ಏನಂತಾರೆ ಇದನ್ನ? ಏನು ಸ್ವೆಟ್ಟು? ಸ್ವೆಟ್ಟು. ಇಂಗ್ಲೀಷ್ ಮಾತಾಡ್ದೆ ಅಲ್ಲ ಹೋಗಿ, ಅವ್ರಿಗೆ ನೀನು ಇಂಗ್ಲೀಷ್ ಅರ್ಥ ಆಯ್ತಾ? ಏನಂದ್ರು ರಿಪ್ಲೈ ಏನು ಕೊಟ್ರು? ಸರ್ ಆಲ್ರೆಡಿ ಅವ್ರು ಪುಟ್ಟಿಂಗ್ ಅಂತ ಹೇಳಿ
ಆಲ್ರೆಡಿ ಆನ್ ಏನ್ ಮಾಡಿದ್ದೀನಿ ಪುಟ್ಟಿಂಗ್ ಬಾಬು ಎ ಸಿ ಅವ್ರು ಪುಟ್ಟಿದಂತ ಎ ಸಿ ಆನ್ ಅಂತ ಹೇಳಿದ್ರು ಅಂತ ಹೇಳಿ ಎ ಸಿ ಆಲ್ರೆಡಿ ಅದು ಪುಟ್ಟಿಂಗ್ ಸರ್ ಪುಟ್ಟಿಂಗ್ ಅಂದ್ರ ಮೋಸ್ಟ್ಲಿ ಅವನಿಗೆ ಇಂಗ್ಲೀಷ್ ಬರಲ್ಲ. ನೀನು ಹೇಳ್ಕೊಡ್ಬೇಕು ಇಂಗ್ಲೀಷು ಇಷ್ಟು ಫ್ಲೂಯೆಂಟ್ ನೀನು ಮಾತಾಡ್ತೀಯ ಇಂಗ್ಲೀಷು ಅಂದರೆ ಹೇಳ್ಕೊಡ್ಬೇಕು ತಾನೆ. ಏನಂತ ಪುಟ್ಟಿಂಗ್ ಅಂತ ಇದೆಯಲ್ಲ ಆನ್ ಅಂತ ಹೇಳ್ಬೇಕು ತಾನೆ. ಅವಳಿಬ್ರು ನೋಡ್ತಾ ಇದಾರೆ ನಾನು ನೋಡಿ. ಏನು ಬಾಬು? ಈ ಡಬ್ಬಗಳೆಲ್ಲ ಓಪನ್ ಮಾಡಿಬಿಟ್ರೆ ಹ್ಞೂ ಬಾಕ್ಸ್ಗಳು ಹಾಂ ಗಾಳಿ ಬಂದ್ಬಿಡುತ್ತೆ 100%. ಸ್ವೆಟ್ ಹೆಂಗ್ ಆಗ್ತಾ ಇದೆ ನೋಡು, ಇದು ನೋಡು. ಅವಾಗ್ಲಿಂದ ಶವರಿಂಗ್ ಅಂತಿದ್ದೆ, ಇವಾಗ ಹೆಂಗ್ ಸ್ವೆಟ್ ಅಂತ ಕರೆಕ್ತೆ. ಅಂತ ಇಂಗ್ಲೀಷ್ ಸರಿಯಾಗಿ ಬರಲ್ವಲ್ಲ, ನಾನು ಬಟರ್ ಇಂಗ್ಲೀಷ್ ಅಲ್ವಾ ನಾನು ಮಾತಾಡೋದು. ಬಟನ್ ಇಂಗ್ಲಿಷ್ ಅಂತೆ. ಬಟರ್ ಇಂಗ್ಲೀಷ್. ಐಸಿ ಯಾಸಿ ಐಸ್ ಎಲ್ಲ ಇಲ್ಲಿ ಸಿಗಲ್ಲ ಇವನು. ನಾನೇನು ಹೇಳಿದ್ರು ಅವರೇ. ಜ್ಯೂಸ್ ಕುಡಿತಾ ಇದ್ದೀನಿ, ನೋಡೋಣ ಇದು ಕುಡಿದ್ಮೇಲೆ ಏನೋ ಕೂಲ್ ಆಗುತ್ತೇನೋ. ಶವರಿಂಗ್ ಆಗಲ್ಲ ಅವಾಗ, ಸ್ವೆಟ್ಟಿಂಗು ಆಗಲ್ಲ. ಸ್ವೆಟ್ಟಿಂಗೇ ಆಗುತ್ತೆ. ಏನು ಗೊತ್ತಾ ಬಾಬು, अभी घर पे जाके क्या 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 करेगा ना. ನೈಟ್ ಜಾತಿ हाँ ಜಾಕೋ ठीक है. जाको ಜಾಕೋ जी कहते ಜಾಕೋ मैं जाके जाको नहीं जाके. ಅದು ಫ್ಲೂಯೆಂಟ್ ಹಿಂದಿ. ಬ್ಲಾಗ್ ಎಲ್ಲ ನೀವು ನೋಡಿದ್ದೀರಾ, ನಾವು ಹೆಂಗೆ ಎಂಜಾಯ್ ಮಾಡಿದ್ದೀವಿ. ಸೊ ನೆನ್ನೆ ನೈಟ್ ನನ್ನ ತಂಗಿ ರಿಟರ್ನ್ ಅವ್ರ ಮನೆಗೆ ಹೋದ್ಲು, ಮಗುಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು. ಆಮೇಲೆ ಅವ್ರ ಹಸ್ಬೆಂಡ್ ಕೂಡ ಬಂದರು ಗೋವಾಯಿಂದ. ಅವ್ರ ಹಸ್ಬೆಂಡ್ ಗೋವಾಗೆ ಹೋಗಿದ್ರು ಅಂದ್ಬಿಟ್ಟು ಅವಳು ಇಲ್ಲಿಗೆ ಬಂದಿದ್ದು 3 days ಸ್ಟೇ ಆಗೋಕ್ಕೆ. ಸೊ ಆ 3 days ಹೆಂಗೆ ಕಳೀತು ಅಂತಲೇ ನನಗೆ ಗೊತ್ತಾಗ್ತಾರೆ. ಅಷ್ಟು ಬೇಗ ದಿನ ಹೋಯಿತು ನನಗೆ. ಇವಾಗ ನನಗೆ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಕ್ಕೆ, ಬ್ರೇಕ್ಫಾಸ್ಟ್ ಮಾಡೋಕ್ಕೆಲ್ಲ ಮೂಡೇ ಇಲ್ಲ. 3 ದಿನ ಅವಳ ಜೊತೆ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಅಂದ್ಬಿಟ್ಟು ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅವಳಿಲ್ಲ ಅಂತಾನೆ. ಇನ್ನೊಂದು ಏನು ಅಂದರೆ, ನೀವೆಲ್ಲ ಬ್ಲಾಗಲ್ಲಿ ನೋಡಿದ್ದೀರನೇ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಟೆರೆಸ್ ಮೇಲೆ ಅಂದ್ಬಿಟ್ಟು. ಇನ್ನೂ ಬ್ಲಾಗ್ ಇತ್ತು, ಬಟ್ ಲೆಂತ್ ಆಗಿಬಿಡುತ್ತೆ ಅಂತ ನಾನೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮಂತ್ರಿ ಮಾಲ್ಗೆಲ್ಲ ಹೋಗಿದ್ವಿ. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಶಾಪಿಂಗ್ಗೆ ಬ್ಯುಸಿ ಆಗಿಬಿಟ್ಟಿದ್ವಿ ನಾವು. ಅಲ್ಲಿಂದ ನಾವು KFCಗೆ ಹೋಗಿದ್ದು, ಅದು ಬ್ಲಾಗ್ ಹಾಕಿದ್ದೀನಿ ನಾನು. ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಮನೆಗೆ ಬಂದಮೇಲೆ ನಾವು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೀಲ್ಸ್ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು. ಸೊ ಅವನು ಹಂಗೆ ಹೊರಟ. ನನ್ನ ತಂಗಿನೂ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಅವಳು ಹೊರಟ್ಲು. ಸೊ ಅದೇ ಬೇಜಾರಿಗೆ ನನಗೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಕಂಟಿನ್ಯೂ. ಸೊ ನಿಮ್ಗೆ ಈ ಬ್ಲಾಗ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.